ಶ್ರೀನಿವಾಸಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ. ಹಲೋ 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 ನಮಸ್ತೆ ಸರ್. ನಮಸ್ತೆ ಮೇಡಮ್, ನಾನು ರಜೇಂದ್ರಪ್ಪ ಮಾತಾಡೋದು. ಹೇಗಿದ್ದೀರಾ ಸರ್? ಚೆನ್ನಾಗಿದೆ ಸರ್ ನಿಮ್ಮ ಹೆಸರು? ನಿತಿ ಅಂತ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್? ಸರಿ ಮಾತಾಡಿ ಸರ್, ಮಾತಾಡ್ತಾರೆ ಗುರುಮಾತ್ ಅವ್ರ ಜೊತೆ. ನಮಸ್ಕಾರ ಹೇಳಿ. ನಮಸ್ಕಾರ ನಮಸ್ಕಾರ ನಿತಿನ್ ಅಂತ ನಾನು. ಹೇಳಿ ಸರ್ ಹೇಳಿ. ಮೊನ್ನೆ ಎಕ್ಸಾಮ್ ಬರೆದಿದ್ದೇನೆ. ಓಕೆ 10ನೇ ತಾರೀಕು ಎಕ್ಸಾಮ್ ಬರೆದಿದ್ದೀನಿ. ಓಕೆ 10ನೇ ತಾರೀಕು ಎಕ್ಸಾಮ್ ಬರೆದಿದ್ದೀರಾ? 10ನೇ ತರಗತಿ ಎಕ್ಸಾಮ್ ಬರೆದಿದ್ದೀನಿ. ಓಕೆ ಏನು ಎಕ್ಸಾಮ್ ಬರೆದಿದ್ದೀರಾ? ಇಲ್ಲ ಏನು SSLC ಎಕ್ಸಾಮ್ ಬರ್ದಿದ್ದೀರಾ? ಇವಾಗ 10th ಪಾಸ್ ನೀವು? 10th ಇನ್ನು ರಿಸಲ್ಟ್ ಬಂದಿಲ್ಲ. ರಿಸಲ್ಟ್ ಇನ್ನೂ ಬಂದಿಲ್ಲ, ಎಕ್ಸಾಮ್ ಬರ್ದಿದ್ದೀರಾ? ಸೊ ಓ ಪಾಸಾ ಫೇಲ್ ಅಂತ ಕೇಳ್ತಾ ಇದ್ದೀರಾ ಸರ್? ಚೆನ್ನಾಗಿ ಬರ್ದಿದ್ದೀರಾ ಸರ್ ಎಕ್ಸಾಮ್? ಚೆನ್ನಾಗಿ ಬರೆದಿದ್ದೀನಿ. ಆಮೇಲೆ ಏನು ಬರ್ದಿದ್ದೀನಿ ಧೈರ್ಯ ಇದ್ಮೇಲೆ ಖಂಡಿತ ಪಾಸ್ ತಾನೆ, ಅದರಲ್ಲಿ ಯಾವ ಡೌಟು ಬೇಕಾಗಿಲ್ಲ ಅಲ್ವಾ? ಖಂಡಿತ ಪಾಸ್ ಆಗ್ತೀರಾ, ಪಾಸ್ ಆಗ್ತೀರಾ. ಎಷ್ಟು ಪರ್ಸೆಂಟೇಜ್ ಹೇಳ? ರಾಯರ್ ನಂಬಿದ್ದೀರಾ? ಓಕೆ ಸರ್, ಒಳ್ಳೆ ಅನುಕೂಲ ಆಗುತ್ತೆ, ಖಂಡಿತ ಚಾನ್ಸ್ ಇದೆ. ಎಲ್ಲದು ನಿಮ್ಗಿನ್ನೂ ವಿದ್ಯೆನೂ ಸಹ ಇದೆ, ಆದರೆ ನೀವು ಸೋಂಬೇರಿ ಮಾಡ್ತಾ ಇದ್ದೀರಾ. ಸೋಂಬೇರಿತನ ಇರಬಾರ್ದು. ಬೇಗ ಬೆಳಗ್ಗೆ ಎದ್ದು ಬೇಗ ಎದ್ದು ಓದಬೇಕು. 5:15 ಎದ್ಬಿಡಿ. ಅಟ್ಲೀಸ್ಟ್ 5 ಗಂಟೆಗೆ ಎದ್ದೊಳಕ್ಕಾಗಲ್ಲ ಅಂತೀರಾ, 5:15 ಎದ್ದು ಕೂತ್ಕೊಂಡು ಓದಿದ್ರೆ ಇನ್ನೂ ಸಹ ವಿದ್ಯೆ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಸೋಂಬೇರಿತನ ತುಂಬ ಇದೆ, ಮುನ್ಕೋಪಿ ಜಾಸ್ತಿ, ಕೋಪ ಜಾಸ್ತಿ ಬರುತ್ತೆ. ನಿಮ್ಮ ತಾಯಿ ಹತ್ರ ಬೇಕಾದಷ್ಟು ತಾಯಿ ತಂದೆ ಹತ್ರ ಜಗಳಾಡ್ಕೊಂಡು ಹೋಗ್ತಾ ಇರ್ತೀರ, ಬೇಡ. ಶಾಂತವಾಗಿ ಇರಿ, ರಿಲ್ಯಾಕ್ಸ್ ಆಗಿರ್ತೀರ. ಅದೇ ಜಗಳ ಅಂದರೆ ಅಷ್ಟಲ್ಲ, ಸುಮ್ಮನೆ ತಮಾಷೆಗಾದ್ರೂ ಜಗಳಗಳು ಬರ್ತಾ ಇರುತ್ತೆ, ಅದು ಬೇಕಾಗಿಲ್ಲ. ಚೆನ್ನಾಗಿ ಓದ್ತೀರಾ, ಓದಿ, ಇನ್ನು ಮುಂದೆ ನಿಮ್ಮ ಭವಿಷ್ಯ ಚೆನ್ನಾಗಿರುತ್ತೆ. ನಮಸ್ತೆ. ನಮಸ್ತೆ, ಧನ್ಯವಾದಗಳು ಸರ್ ಕರೆ ಮಾಡಿದ್ಕೆ. ಎಷ್ಟೊಂದು ದೊಡ್ಡವ್ರು ಮಾತಾಡ್ತಾ ಇದ್ದಾರಲ್ಲ, ಎಕ್ಸಾಮ್ ಬರೆದು 10th ಓದವರು. ತುಂಬಾ ಖುಷಿ ಆಯ್ತಪ್ಪ. ಚೆನ್ನಾಗಿ ಓದಿ, ಆ ಭಗವಂತ ಯಾವಾಗಲೂ ಸದಾಕಾಲ ನಿಮ್ಮ ಜೊತೆಲಿ ಇರಲಿ, ಆ ಶಾರದಾ ದೇವಿ ಅನುಗ್ರಹ ಸದಾಕಾಲ ಇರಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಎಸ್ ಅಮ್ಮ, ಇವಾಗ ಪಂಚಮುಖಿ ಬಗ್ಗೆ ಮಾತಾಡ್ತೀವಿ. ಪಂಚಮುಖಿಯಲ್ಲಿ ರಾಘವೇಂದ್ರ ರಾಯರು ಮಾಡಿರ್ತಕ್ಕಂಥ ಪವಾಡಗಳು ಏನಿದೆ ಅಮ್ಮ? ಖಂಡಿತ ನೋಡಿ, ಭಗವಂತನಿಗೆ ದರ್ಶನ ಆದಮೇಲೆ ಅಮಾವಾಸ್ಯೆಗೊಮ್ಮೆ ಅಲ್ಲಿ ಈಗಲೂ ಸಹ ಉತ್ಸವ ಆಗುತ್ತೆ. ಅಮಾವಾಸ್ಯೆಗೂ ಉತ್ಸವ ಆಗ್ತಾ ಇರುತ್ತೆ. ಆ ಉತ್ಸವದಲ್ಲಿ ಮಂತ್ರಾಲಯದಲ್ಲಿ ಬರೋಂಥ ಎಷ್ಟು ಜನ ಹೋಗ್ತಾರೋ ಸಾಗರ, ಅಷ್ಟು ಜನನೂ ಹೋಗಿ ಹಣ ಕಟ್ಟಿ ಅದರಲ್ಲಿ ರಥೋತ್ಸವ ಮಾಡಿಸ್ತಾರೆ. ರಥೋತ್ಸವ ಮಾಡಿಸ್ಬಿಟ್ಟು ಅದರಲ್ಲಿ ವಿಶೇಷತೆ ಏನು ಅಂತ ಅಂದರೆ, ಅಲ್ಲಿ ಒಂದು ದಿನ ಜಾತ್ರೆನೇ ಆಗುತ್ತೆ ನೋಡಿ. ಎಲ್ಲ ಊರಲ್ಲೂ ವರ್ಷಕ್ಕೊಮ್ಮೆ ಜಾತ್ರೆ ಆದರೆ ಅಲ್ಲಿ ತಿಂಗಳಿಗೊಮ್ಮೆ ಜಾತ್ರೆ ಆಗ್ತಾ ಇರುತ್ತೆ. ಹಾಗಾಗಿ 700 ಜನನೂ ಸಹ ಅಲ್ಲಿ ಸೇರ್ತಾರೆ, ಸೇರಿ ಅನ್ನದಾನ ಮಾಡ್ತಾರೆ. ಅದೇ ರೀತಿ ಉತ್ಸವ ಚೆನ್ನಾಗಿ ನಡೀತೈತೆ, ರಥೋತ್ಸವ. ಆ ಭಗವಂತನಿಗೆ ರಥೋತ್ಸವ ಮಾಡೋದ್ರಿಂದ ನಮಗೇನು ಸಿಗುತ್ತೆ ಅಂತ ಅಂದರೆ, ನಮ್ಮಲ್ಲಿರೋಂಥ ನಷ್ಟ ಆಗಲಿ, ಕಷ್ಟ ಆಗಲಿ, ದೋಷಗಳಾಗಲಿ, ಪಾಪ ಆಗಲಿ, ಏನೇ ಇದ್ರೇನು ಸಹ ಅಲ್ಲಿ ನೀಗುತ್ತೆ ಅನ್ನೋಂಥದ್ದು ಸಹ ಇದೆ. ಅದಕ್ಕೋಸ್ಕರನೇ ಅಮಾವಾಸ್ಯೆಗೆ ಸಹ ತುಂಬ ಜನ ಪ್ರಾಣದೇವ್ರನ್ನ ಪ್ರೀತಿ ಮಾಡ್ತಾರೆ, ಹೋಗ್ತಾರೆ, ಪೂಜೆ ಮಾಡಿಸ್ಕೊತಾರೆ, ಬರ್ತಾರೆ. ಹಾಗಾಗಿ ಅವತ್ತಿನ ದಿವಸ ಪಂಚಮುಖಿ ಪ್ರಾಣದೇವ್ರಿಗೆ ಒಂದು ಪಂಚಾಮೃತ ಅಭಿಷೇಕ ಮಾಡಿಸಿದ್ರೆ ತುಂಬಾ ವಿಶೇಷತೆ. ಹಾಗಾಗಿ ಹೋಗಿ ಬನ್ನಿ, ಹೋಗೋಂಥವ್ರು ಖಂಡಿತ ಹೋಗಿ ದರ್ಶನ ಮಾಡ್ದಿರ ಇರಬೇಡಿ. ಅದರಲ್ಲೂ ಆರೋಗ್ಯದಲ್ಲಿ ಸಮಸ್ಯೆ ಇರೋಂಥವ್ರು ಖಂಡಿತ ಒಂದು ಸಮಯ ಆದ್ರೂ ಭಗವಂತನಿಗೆ ಪಂಚಮುಖಿಲೆ ಉತ್ಸವ ಮಾಡಿಸಿ, ರಥೋತ್ಸವ ಮಾಡಿಸಿ. ಅದೇ ರೀತಿ ಅನ್ನದಾನಕ್ಕೆ ಅಲ್ಲೇ ನೀವು ಇದೆಲ್ಲ ಹಣ ಎಲ್ಲ ಕಟ್ಬೋದು, ಸೇವಾ ಚಿಟ್ ತೊಗೋಬೋದು. ಅನ್ನದಾನಕ್ಕೆ ನೀವು ಏನು ಕೊಡ್ತೀರೋ ಅದನ್ನು ಥಿಂಗ್ಸು ಸಹ ತೊಗೊಂಡೋಗಿ ಕೊಡ್ಬೋದು ಆ ಭಗವಂತನ ಹತ್ರ. ಆ ಥರ ಮಾಡಿದ್ರೆ ಆರೋಗ್ಯನೂ ಸಹ ಸರಿಯಾಗುತ್ತೆ ಅನ್ನೋಂಥದ್ದು ಈಗಲೂ ಇದೆ. ಆ ಭಗವಂತನಲ್ಲಿ ಏನು ಪವಾಡ ಮಾಡಿದ್ದಾರೆ ಭಗವಂತ ಅಂತಂದರೆ, ಬರೋ ಅಂಥವರೆಲ್ಲ, ನಾನು 12 ವರ್ಷ ಕಾಲ ಕೂತ್ಕೊಂಡು 12 ವರ್ಷ ಕಾಲ ತಪಸ್ಸು ಮಾಡಿದೆ. ಕಾರಣ ಏನು ಅಂದರೆ, ಪ್ರಪಂಚದಲ್ಲಿ ಇರೋಂಥ ಜೀವರಾಶಿಗಳಿಗೆ ನಾ ಎಲ್ಲ ಅನುಕೂಲನೂ ಮಾಡಿಕೊಡ್ಬೇಕು, ಎಲ್ಲ ಸಮಸ್ಯೆಗಳು ತೀರಿಸ್ಬೇಕು ಅನ್ನೋದಕ್ಕೋಸ್ಕರ ಬರೋ ಅಂಥವ್ರಿಗೆ 12 ವರ್ಷ ಕಾಲ ತಡೆಯೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ 12 ತಿಂಗಳಾಗಲಿ, 12 ದಿನಗಳಾಗಲಿ, 12 ಸೆಕೆಂಡ್ ಆಗಲಿ, ಈ ಥರ ಭಗವಂತ ಒಳ್ಳೇದು ಮಾಡ್ತಾನೇ ಇದ್ದಾರೆ. ಹಾಗಾಗಿ ಹೋಗೋಂಥವ್ರು ಖಂಡಿತ ತುಂಬಾ ಹೇಳ್ತಾ ಹೋಗ್ಬೋದು.
ಅಲ್ಲಿ ನಡೆದಿದ್ದಂಥ ಪವಾಡಗಳು ಒಂದಲ್ಲ ಎರಡಲ್ಲ ನಾನಾ ಇದೆ. ನದಿಲೇ ಹೋಗ್ತಾ ಇರಬೇಕಾದ್ರೆ ಎಷ್ಟೋ ಜನ ತಪ್ಪಿಸ್ಕೊಂಡು ನದಿ ಒಳಗಡೆ ಬಿದ್ದುಬಿಟ್ಟಿರ್ತಾರೆ. ಅವರನ್ನು ಸಹ ದಡಕ್ಕೆ ಒಂದು ಕಾವಿ ಬಟ್ಟೆ ಹಾಕ್ಕೊಂಡು ಒಂದು ಹುಡುಗನ ಥರ ಬಂದು ಕಾಪಾಡಿದ್ದಾರೆ ಅನ್ನೋದು ಸಹ ಹೇಳ್ತಾರೆ. ಅದೇ ರೀತಿ ವಯಸ್ಸಾಗಿರೋರು ಬಂದು ನಮ್ಮನ್ನು ಕಾಪಾಡಿದ್ದಾರೆ ಅಂತಲೂ ಸಹ ಹೇಳ್ತಾರೆ. ನಾನಾ ಇವಾಗಲೂ ಸಹ ಅದು ನಡೀತಾ ಇದೆ ಅಂತ ಹೇಳೋರು ಸಹ ಇದ್ದಾರೆ. ಹಾಗಾಗಿ ಆ ಭಗವಂತನ ಇಚ್ಛೆ ಸಖತ್ತಾಗಿದೆ ಹೇಳ್ತಾ ಹೋಗ್ಬೋದು. ಮತ್ತು ಪವಾಡ ಅಂತ ಬಂದರೆ ಆ ಭಗವಂತನಿಂದ ಪಡ್ಕೊಂಡಿರೋರು ಮೇಯ್ನು ಸಂತಾನ ಭಾಗ್ಯ ಜಾಸ್ತಿ ಇದೆ. ಆ ಪ್ರಾಣದೇವರಿಂದ ಸಂತಾನ ಭಾಗ್ಯ ಜಾಸ್ತಿ ಸಿಕ್ಕಿದೆ, ರಾಘವೇಂದ್ರ ಸ್ವಾಮಿ ಅನುಗ್ರಹದಿಂದ ಆಗಿರೋ ಅಂಥದ್ದು. ಹಾಗಾಗಿ ಆ ಭಗವಂತನ ಹತ್ರ ಹೋಗೋಂಥವ್ರೆಲ್ಲರೂ ಸಹ ಪಂಚಮುಖಿ ದರ್ಶನ ಖಂಡಿತ ಮಾಡಿ. ಗುರುವೇ ಶರಣಂ. ಅಮ್ಮ, ಇವಾಗ ಪಂಚಮುಖಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ದೇವಿಯ ಮೂರ್ತಿಯನ್ನು ಶ್ರೀ ಗುರು ರಾಘವೇಂದ್ರ ರಾಯರು ಪ್ರತಿಷ್ಠಾಪನೆಯನ್ನು ಮಾಡಿದರು. ಸೊ ಇವಾಗಲೂ ಕೂಡ ಆ ದೇವಿಯ ಹತ್ರ ಹೋಗಿ ಬೇಡಿಕೊಂಡ್ರೆ ಅದೆಲ್ಲ ನಿಜವಾಗುತ್ತಾ ಖಂಡಿತ ಅನ್ನೋದಿದೆ. ಏನು ರಾಯರು ದೇವಿಯ ಒಂದು ಪೂಜೆನ ಮಾಡ್ತಾ ಇದ್ರ? ಹೌದು ಮಾಡಿದ್ದಾರೆ ನೋಡಿ. ಇವಾಗ ಮಾಂಚಾಲಂನವ್ರನ್ನೂ ಮಾಡಿದ್ದಾರೆ, ಅದೇ ರೀತಿ ಅಲ್ಲಿ ಎರಕಲಂನವ್ರಿಗೂ ಹತ್ರನೂ ಪ್ರಾರ್ಥನೆ ಮಾಡಿದ್ದಾರೆ. ಬರೋ ಅಂಥವ್ರು ಹೋಗ್ತಾ ಹೋಗ್ತಾ ಪ್ರಪಂಚದಲ್ಲಿ ಯಾರೇ ಬಂದ್ರೂ ನಿಮ್ಮನ್ನು ದರ್ಶನ ಮಾಡ್ತಾರೆ ಅಂತಲೂ ಸಹ ಹೇಳಿದ್ದಾರೆ. ರಾಘವೇಂದ್ರ ಕೈಯಿಂದನೇ ಅಲ್ಲೂ ಪೂಜೆ ಮಾಡಿದ್ದಾರೆ. ಪಂಚಮುಖ ಆಂಜನೇಯ ತಗೊಳ್ಳಿ, ಅದೇ ರೀತಿ ಮಾಂಚಾಲಂನವ್ರು ತಗೊಳ್ಳಿ, ಊರೊಳಗಡೆ ಗ್ರಾಮದಲ್ಲಿ ಬಂದು ಶ್ರೀಕೃಷ್ಣನ ಪ್ರತಿಷ್ಠೆ ಮಾಡಿದ್ದಾರೆ, ಅದನ್ನು ತಗೊಳ್ಳಿ. ಒಂದು ಶಿವಾಲಯ ಇದೆ, ಅದನ್ನು ತಗೊಳ್ಳಿ. ಈ ಥರ ನಾನಾ ವಿಷಯಗಳು ಹೇಳ್ತಾನೆ ಹೋಗ್ಬೋದು. ಪಂಚಮುಖಿ ಆಗಲಿ, ಅದೇ ರೀತಿ ಭಿಕ್ಷಾಲಯನೂ ತಗೊಳ್ಳಿ, ಏಕಶಿಲ ಬೃಂದಾವನ ಅಲ್ಲಿ ಸಹ ಈಗಲೂ ಧ್ಯಾನ ಒಂದು ಜಪಕಟ್ಟೆ ಅಂತಾರೆ, ಅಲ್ಲೋಗಿ ಈಗಲೂ ಸಹ ಭಗವಂತ ಜಪ ಮಾಡಿಬಿಟ್ಟು ಬರ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅದೆಲ್ಲನೂ ಸತ್ಯನೇ ನೋಡಿ. ಯಾವ ವಿಷಯ ಆಗಲಿ ನಮ್ಮ ಮೇಲೆ ನಮಗೆ ನಂಬಿಕೆ ಇತ್ತು ಅಂದರೆ ಖಂಡಿತ ಆಧ್ಯಾತ್ಮಿಕದಲ್ಲಿ ಮಾತ್ರ ಯಾರೇ ಆಗಲಿ ಏನೇ ಸಪೋಸ್ ಒಂದು ಮಾತಾಡೋ ಅಂಥ ಟೈಮಲ್ಲಿ ಒಂದು ವ್ಯತ್ಯಾಸ ಬರ್ಬೋದೇ ವಿನಃ ಅದೇ ರೀತಿ ಅದು ತಪ್ಪಾಗಿರೋದಿಲ್ಲ. ಕಾರಣ ಒಂದು ವ್ಯತ್ಯಾಸವಾಗಿ ಹೇಳ್ಬೋದೇ ವಿನಃ ಅದರಿಂದ ಅದು ಪೂರಾ ತಪ್ಪು ಅಂತ ಆಧ್ಯಾತ್ಮಿಕದಲ್ಲಿ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಏಕೆಂದರೆ ಆಧ್ಯಾತ್ಮಿಕ ಯಾವತ್ತೂ ಆ ಪ್ರಪಂಚ ಇರೋವರೆಗೂ ಬಾಳ್ತಾನೇ ಇರೋ ಅಂಥದ್ದು, ಅದಕ್ಕೆ ಮೊದಲು ಇಲ್ಲ ಮುಡಿವೂ ಇಲ್ಲ. ಹಾಗಾಗಿ ಆ ಆಧ್ಯಾತ್ಮಿಕ ರೀತಿಯಲ್ಲಿ ರಾಘವೇಂದ್ರ ಸ್ವಾಮಿ ಬಂದಿರೋ ಅಂಥದ್ದು, ಸಾಧನೆ ಮಾಡ್ತಿರೋ ಅಂಥದ್ದು, ಮಾಡಿರೋದು ಎಷ್ಟೋ ಅಪಾರವಾಗಿದೆ. ಹಾಗಾಗಿ ಈಗಲೂ ಸಹ ತಾಯಿನ ದರ್ಶನ ಮಾಡ್ತಾರೆ ರಾಯರು ಅಂತ ಹೇಳ್ತಾರೆ. ಅದಕ್ಕೋಸ್ಕರನೇ ಓದೋರೆಲ್ಲ ಈಗಂತೂ ರಶ್ ಆಗಿಬಿಟ್ಟಿದೆ. ಫಸ್ಟು ಎಲ್ಲ ಒಂದು 20 ವರ್ಷ ಮುಂಚೆ ಎಲ್ಲ ಒಂದು 100 ಜನ 150 ಜನ ಹೋಗ್ತಾಯಿದ್ರು, 1000 ಜನ ಆಯಿತು, 2000 ಜನ ಆಯಿತು, ಇವಾಗ 10,000 ಜನ ಮೇಲಾಗೋಯ್ತು. ಲೈನಲ್ಲಿ ನಿಂತ್ಕೊಂಡ್ಬಿಟ್ಟು ಪಂಚಮುಖ ಆಂಜನೇಯ ದೇವಸ್ಥಾನದಿಂದ ಲೈನಲ್ಲಿ ನಿಂತ್ಕೊಂಡು ಆ ತಾಯಿನ ನೋಡ್ತಾ ಇದ್ದಾರೆ ಅಂದರೆ ಆ ತಾಯಿ ಪವಾಡ ಎಷ್ಟು, ರಾಘವೇಂದ್ರ ಸ್ವಾಮಿ ಮಾಡಿರೋಂಥ ಪೂಜೆ ಭಾಗ್ಯ ಎಷ್ಟು ಇಂಪ್ರೂವ್ ಆಗ್ತಾ ಇದೆ ನೋಡಿ. ಅದಕ್ಕೆ ಹೇಳೋದು, ಒಂದು ಮೂರ್ತಿಗೆ ಕಳೆ ಬಂದ್ಬಿಡ್ತು, ಆ ಮೂರ್ತಿಗೆ ಎಲ್ಲ ಪ್ರತಿಮೆ ಸಿಕ್ಕೋಯ್ತು ಅಂದರೆ ತಾನಾಗಿ ಮಾತಾಡ್ತಾರಂತೆ, ನಮಗೆ ಕಣ್ಣಿಗೆ ಕಾಣಿಸಲ್ಲ. ಹಾಗಾಗಿ ಹೋಗೋಂಥವ್ರೆಲ್ರಿಗೂ ಒಂದೊಂದು ಒಳ್ಳೇದು ನಡೀತಾನೇ ಇದೆ. ಅದಕ್ಕೋಸ್ಕರನೇ ಮತ್ತೆ ಹೋಗ್ತೀವಿ. ಇವಾಗ ಒಂದು ಪದಾರ್ಥ ಇದೆ, ನಾವು ಮಾಡಿರ್ತೀವಿ, ಅದನ್ನು ಒಂಚೂರು ಟೇಸ್ಟ್ ನೋಡ್ತೀವಿ, ಚೆನ್ನಾಗಿದೆ ಅಂದರೆ ಮತ್ತೆ ಮಾಡಬೇಕು ತಿನ್ನಬೇಕು ಅನ್ನೋ ಆಸೆ ಬರುತ್ತಾ ಇಲ್ವಾ? ಹಾಗಾಗಿ ಆ ಭಗವಂತನ ಆಧ್ಯಾತ್ಮಿಕನ ಒನ್ಸು ಆ ಟೇಸ್ಟ್ ನೋಡಿಬಿಟ್ರು ಅಂದರೆ ಖಂಡಿತ ಹೇಳ್ತೀನಿ ಯಾರೂ ಸ್ಟಾಪ್ ಮಾಡಲ್ಲ. ಅದೊಂದು ಜೇನುತುಪ್ಪದ ಥರ. ಆ ಥರ ಆ ಭಗವಂತನ ಮಾಡಿರೋಂಥ ಪೂಜೆಗಳಾಗಲಿ ಅದೇ ರೀತಿ ನೋಡಿ. ಪಕ್ಕದಲ್ಲಿ ಕಲ್ಲೂರು ಮಹಾಲಕ್ಷ್ಮಿ ಅಂತ ಹೇಳ್ತಾರೆ. ಆ ಕಲ್ಲೂರು ಮಹಾಲಕ್ಷ್ಮಿ ಸಹ ರಾಯರಿಗೆ ದರ್ಶನ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಹಾಗಾಗಿ ಆ ತಾಯಿನ ನಮ್ಮ ಜಗನ್ಮಾತೆ ಹತ್ರ ಹೋದ್ರೂ ಸಹ ಸಂಕಲ್ಪ ಇದೆ, ಸಂಕಲ್ಪ ಕಾಯಿ ಕಟ್ಟಿಸ್ಕೊತಾರೆ. ಆ ತಾಯಿನೂ ಸಹ ದರ್ಶನ ಮಾಡಿಬಿಟ್ಟು ಬನ್ನಿ. ಪಕ್ಕದಲ್ಲೇ ಈರಣ್ಣ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಸಹ ಇದೆ, ಅಲ್ಲಿಗೂ ಸಹ ಹೋಗಿ. ಒಂದೊಂದು ದೇವಸ್ಥಾನಕ್ಕೂ ಆ ಭಗವಂತನ ಲಿಂಕ್ ಇದೆ. ಅದಕ್ಕೋಸ್ಕರನೇ ಮಂತ್ರಾಲಯಕ್ಕೆ ಹೋಗೋ ಅಂಥವ್ರು ಹೋದ್ವಿ ಬಂದ್ವಿ ಅಂತ ಇರಬೇಡಿ. ಖಂಡಿತ ಹೋಗೋರು ಒಂದು ದಿನ ಅಲ್ಲಿ ಸ್ಟೇ ಮಾಡಿ ಅಲ್ಲಿ ನಡೆಯೋ ಅಂಥದ್ದೆಲ್ಲ ರಥೋತ್ಸವ ಆಗಲಿ ಬೆಳಗ್ಗೆ 5 ಗಂಟೆಯಿಂದ ಮಧ್ಯಾಹ್ನ 1:30ವರೆಗೂ ಎಲ್ಲ ವಿಶೇಷ ನಡೆಯುತ್ತೆ. ಸತ್ಯನಾರಾಯಣ ಪೂಜೆ ತಗೊಳ್ಳಿ, ಮೂಲರಾಮರ ಪೂಜೆ ತಗೊಳ್ಳಿ, ಭಕ್ತ ಪ್ರಹ್ಲಾದ ಸ್ವಾಮಿ ಪೂಜೆ ತಗೊಳ್ಳಿ, ಶೀಡರ್ಗಳೆಲ್ಲ ಪೂಜೆ ತಗೊಳ್ಳಿ, ನಾಗಪ್ರತಿಷ್ಠೆ ತಗೊಳ್ಳಿ, ಹೋಮ ತಗೊಳ್ಳಿ. ಈ ರೀತಿ ಆಗ್ತಾನೇ ಇರುತ್ತೆ. ಅದೇ ರೀತಿ ಸಂಜೆ ಆಗ್ತಾ ಸ್ವಾಮಿಗೆ ಎಲ್ಲ ಸಂಕಲ್ಪಗಳೆಲ್ಲ ಮುಗಿದ ಮೇಲೆ ಸಂಜೆ ಆದಮೇಲೆ ಉತ್ಸವ ಆಗುತ್ತೆ, ಮಹಾಮಂಗಳಾರತಿ ಆಗುತ್ತೆ, ವಾದೀಂದ್ರರಿಗಾಗುತ್ತೆ, ಮತ್ತು ಪ್ರಾಣದೇವರಿಗೆ, ರಾಯರಿಗೆ, ಶೀಡರ್ಗಳಿಗೆ ಎಲ್ಲ ಮಂಗಳಾರತಿ ಮುಗಿದ ತಕ್ಷಣ
ಎಲ್ಲ ಉತ್ಸವ ಆದಮೇಲೆ ಎಲ್ಲನೂ ಮುಗ್ದಿದ ತಕ್ಷಣ ಗಂಧೋದಕ ಕೊಡ್ತಾರೆ. ಆ ಗಂಧೋದಕ ಸಹ ತಗೊಳ್ಳಿ. ಮೃತ್ತಿಕೆಯು ಸ್ವಲ್ಪ ಊರಲ್ಲಿ ಹೋದರೆ ಪಾದ್ರಾಕ್ಷಿ ಇರೋಂಥ ಮನೇಲಿ ಮೃತ್ತಿಕೆನೂ ಸಹ ಸಿಗುತ್ತೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ, ತಗೊಬಂದು ವೇಸ್ಟ್ ಮಾಡಬೇಡಿ. ಏಕೆಂದರೆ ಆ ಮೃತ್ತಿಕೆ ಬಂದು ಮೃತ್ಯುನೇ ಕಾಪಾಡುತ್ತೆ. ಅದಕ್ಕೋಸ್ಕರ ಹೇಳೋದು, ಮೃತ್ತಿಕೆ ತುಂಬ ದಿನ ಮನೇಲಿ ಇಟ್ಕೊಂಡ್ಲೂಬಾರ್ದು. ಶ್ರೇಷ್ಠತೆ ಇಲ್ಲ, ಶುದ್ಧ ಇಲ್ಲ. ನಾನ್ ವೆಜ್ ಊಟ ಮಾಡೋರಾಗಲಿ ಅದೇ ರೀತಿ ಏನಾದ್ರೂ ಮನೇಲಿ ಒಂಥರ ಏನಾದರೂ ಮಕಸೂತಿದೆ ಅಂತ ಅಂದ್ರೇ ಖಂಡಿತ ಅಲ್ಲಿ ಮೃತ್ತಿಕೆಗೆ ಯಾವ ವ್ಯಾಲ್ಯೂಯೇಷನ್ ಇಲ್ದಂಗೆ ಆಗ್ಬಿಡುತ್ತೆ. ಖಂಡಿತ ಅದನ್ನು ಎಷ್ಟು ಬೇಕೋ ಅಷ್ಟು ಮಾತ್ರ ತನ್ನಿ. ದಾನ ಮಾಡಿಬಿಡಿ, ಎಲ್ರಿಗೂ ದಾನ ಮಾಡಿಬಿಡಿ, ಬೇಕಾಗಿರೋಂಥವ್ರಿಗೆ ಎಲ್ರಿಗೂ ಕೊಟ್ಬಿಡಿ. ಖಂಡಿತ ಎಷ್ಟು ಬೇಕೋ ಅಷ್ಟು ಮಾತ್ರನೇ. ಒಂದು ಬೆಳ್ಳಿ ಪಾತ್ರೆ ಅಥವಾ ಹಿತ್ತಾಳೆ ಆ ಥರ ತಾಮ್ರ ಇದರಲ್ಲಿ ಮಾತ್ರನೇ ಅದನ್ನು ಇಟ್ಕೋಬೇಕು. ಸ್ಟೀಲಲ್ಲಿ ಹಾಕಿ ಇಟ್ಕೋಬಾರ್ದು, ಜ್ಞಾಪಕ ಇರಲಿ. ಖಂಡಿತ ಆ ಥರ ಮೃತ್ತಿಕೆನ ಮಾತ್ರ ಒಂದು ವೈರ ಇರೋ ರೀತಿಯೇ ನೀವು ಯುಟಿಲೈಸ್ ಮಾಡ್ಕೋಬೇಕು. ಹಾಗಾಗಿ ಯಾವ ತೊಂದರೆನೂ ಬರಲ್ಲ. ಆ ಭಗವಂತ ನಮ್ಮನ್ನು ಕಾಪಾಡ್ತಾರೆ ಅಂತ ಅಂದರೆ ಆ ಮೃತ್ತಿಕೆಯಿಂದ ಎಷ್ಟೋ ಜನನ ಕಾಪಾಡಿದ್ದಾರೆ. ಅದೇ ರೀತಿ ಅವ್ರ ಮಗ ಲಕ್ಷ್ಮೀನಾರಾಯಣನೂ ಸಹ ಬಂದಿದ್ದಾರೆ. ಆ ಲಕ್ಷ್ಮೀನಾರಾಯಣವ್ರ ಮಗ ಪುರುಷೋತ್ತಮ, ಅವರು ಬಂದಿದ್ದಾರೆ. ಪುರುಷೋತ್ತಮನ ಮಗ ವಾದೀಂದ್ರ ತೀರ್ಥರ ಅವರು ಬಂದಿದ್ದಾರೆ. ನೋಡಿ, ಇದು ವಂಶ ಪಾರಂಪರೆ. ಯಾವಾಗ ಮೊದಲು ಮುಡಿವಿದೆಯೋ ಅದುವರೆಗೂ ಇದು ನಡೀತಾನೆ ಇರುತ್ತೆ. ಹಾಗಾಗಿ ಆ ಮೃತ್ತಿಕೆಗಿರೋಂಥ ಒಂದು ಸ್ಟ್ರಾಂಗ್ ಆಗಿದ್ದಂಥ ಶಕ್ತಿ ಸಹ ಇದೆ. ಆ ಮಹಿಮೆ ಸಹ ನಾವು ಯುಟಿಲೈಸ್ ಮಾಡ್ಕೋಬೇಕು ನಿಧಾನಕ್ಕೆ. ಯಾವ ಕಾರಣಕ್ಕೂ ಅಶುದ್ಧದಿಂದ ಯೂಸ್ ಮಾಡಬಾರ್ದು. ಅದೇ ರೀತಿ ಹೇಳ್ತಾ ಹೋಗ್ಬೋದು. ಊರಲ್ಲೇ ಗ್ರಾಮದಲ್ಲಿ ಗ್ರಾಮದೇವತೆಯೂ ಮಾಂಚಲಮ್ಮನವ್ರಿಗೂ ಬೇಕಾದಷ್ಟು ಸ್ವಾಮಿ ಭಗವಂತ ಪೂಜೆ ಮಾಡಿದ್ದಾರೆ. ರಾಯರು ಹೊಲಿಸ್ಕೊಂಡಿದ್ದಾರೆ. ದಿನನಿತ್ಯ ಆ ತಾಯಿ ಹತ್ರ ಈಗಲೂ ಸಹ ಮಾತಾಡ್ತಾರೆ. ಆ ಥರ ಎಲ್ಲೂ ಸಿಗಲ್ಲ ನೋಡಿ. ಮಂತ್ರಾಲಯದಲ್ಲೇ ಕಣ್ಣು ತುಂಬಿಸ್ಕೊಬೋದು ಎಲ್ಲನೂ ನೋಡಿ. ಗುರುವೇ ಶರಣಂ. ಎಸ್ ಅಮ್ಮ, ಇವತ್ತು ಎಲ್ಲ ಶ್ರೀ ಗುರು ರಾಘವೇಂದ್ರ ರಾಯರ ಬಗ್ಗೆ ತಿಳಿಸ್ಕೊಟ್ರಿ. ಸೊ ಇನ್ನೊಂದಾದ್ರೆ ಇವತ್ತು ವಿಶೇಷ ಅಂದ್ರೆ ಗುರುವಾರ, ರಾಯರ ವಾರವಾಗಿತ್ತು. ಇವತ್ತು ತುಂಬಾ ವಿಶೇಷವಾಗಿರುತ್ತೆ. ಇದೇ ರೀತಿಯಾಗಿ ಅನೇಕ ಜನರು ಇವತ್ತೊಂದು ಒಳ್ಳೆ ಕೆಲಸ ಮಾಡ್ಬೇಕಂತಿದ್ದಾರೆ. ತುಂಬಾ ಜನ ಲಾಸ್ ಆಗಿರ್ತಾರೆ. ಇವತ್ತೇನೋ ಒಂದು ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ಇವತ್ತಿನ ವಿಶೇಷತೆ ಏನಿರುತ್ತೆ? ಇವಾಗ ಒಂದು ಜಾಬ್ ಅಂದ್ರೆ ಜಾಬ್ ಹುಡುಕ್ತಾ ಇರ್ತಾರೆ. ಅವರು ಇವಾಗ ಇಂಟರ್ವ್ಯೂ ಹೋಗ್ತಿರ್ತಾರೆ. ಅವ್ರಿಗೆ ಆ ಜಾಬ್ ಸಿಗುತ್ತಾ? ಅಥವಾ ಇವಾಗ ಬಿಸ್ನೆಸ್ ಹಾಕ್ತಾ ಇರ್ತಾರೆ. ಅವ್ರಿಗೂ ಇದ್ರ ಲಾಭ ಸಿಗುತ್ತಾ? ಇವತ್ತಿನ ದಿನ ಹಾಕಿದ್ರೆ ಒಂದು ಬಿಸ್ನೆಸ್ ಅಲ್ಲಿ ಈಗ ಅಂದ್ರೆ ಇವಾಗ ಬಿಸ್ನೆಸ್ ಮಾಡ್ತಾ ಇರ್ತಾರೆ, ಇದರಲ್ಲಿ ಇಂಪ್ರೂವ್ ಆಗ್ತಾರ. ಇವತ್ತಿನ ದಿನ ಸ್ಟಾರ್ಟ್ ಮಾಡಿದ್ರೆ ಹೇಗಿರುತ್ತೆ? ಗುರುವಾರ ದಿವಸ ನೋಡಿ, ಗುರುವಾರ ದಿವಸ ಮಾತ್ರ ನೀವೆಂಥದ್ದೇ ಒಂದಿಡೀ ಮಣ್ಣು ತಗೊಂಡೋಗಿ ಒಂದು ಜಾಗದಲ್ಲಿ ಇಟ್ಟರೂ ಮಣ್ಣು ಮಾಣಿಕ್ಯ ಆಗುತ್ತೆ ನೋಡಿ. ಯಾವಾಗ್ಲೂ ಯಾಕೆ ಅಂತ ಅಂದರೆ ಆ ಗುರುಗಳ ಅನುಗ್ರಹ, ಗುರುಗಳ ಆಶೀರ್ವಾದ, ಗುರುವಿನ ಸಂಕಲ್ಪ ನೋಡಿ. ಇವತ್ತು ಗುರುವಾರ ದಕ್ಷಿಣಾಮೂರ್ತಿಗೆ ತಗೊಳ್ಳಿ, ರಾಘವೇಂದ್ರ ಸ್ವಾಮಿಗೆ ತಗೊಳ್ಳಿ, ರಮಣ ಮಹರ್ಷಿಗಳಿಗೆ ತಗೊಳ್ಳಿ, ಹೇಳ್ತಾ ಹೋಗ್ಬೋದು. ಅಗಸ್ತ್ಯ ಮಹಾಮುನಿಗಳು ತಗೊಳ್ಳಿ. ಎಲ್ಲ ಮುನಿವರ್ಗಳಿಗೂ ಇವತ್ತಿನ ದಿವಸ ಮಹಾತ್ಮೆ ಆದಂಥ ದಿನ. ಗುರು ರಾಘವೇಂದ್ರ ಸ್ವಾಮಿಗೆ ನೋಡಿ, ಅವ್ರಿಗೆ ಮಾತ್ರ ಗುರು ರಾಘವೇಂದ್ರರಂತ ಕರಿತೀವಿ. ಯಾಕೆಂದರೆ ಜಗದ್ಗುರುಗಳವರು ಆ ರಾಘವೇಂದ್ರ ಸ್ವಾಮಿ ಥರ ಯಾರೂ ಇಲ್ಲ ಅಂತಲೂ ಸಹ ಹೇಳ್ತಾರೆ. ಹಾಗಾಗಿ ಜಗಕ್ಕೆ ಗುರು ರಾಘವೇಂದ್ರರೇ. ಜಗಕ್ಕೆ ಗುರು ಅಂತ ಹೇಳಿದ್ರೆ ಅದು ರಾಘವೇಂದ್ರ ಸ್ವಾಮಿನೇ ಅಂತ ಹೇಳ್ತಾರೆ. ಕಾರಣ ಏನು ಅಂತಂದರೆ ಅಷ್ಟು ಮಹಾತ್ಮೆ ಅವರಲ್ಲಿ, ಅಷ್ಟು ಸಂಕಲ್ಪ ಅಪಾರ. ಒಂದು ಕಾಯಲ್ಲಿರೋ ಅಂಥ ಒಂದೊಂದು ನಾರು ಸಹ ಅಷ್ಟು ದೇವರನ್ನು ಅದರಲ್ಲಿ ಹೋಲಿಕೆ ಮಾಡಿದ್ದಾರೆ. ಹಾಗಾಗಿ ಆ ಸಂಕಲ್ಪನ ಕಾಯಿನ ಕೊಡೋಂಥದ್ದಾಗಲಿ ಮಂತ್ರಾಲಯದಿಂದ ತರೋಂಥದ್ದಾಗಲಿ ಅಷ್ಟೇ ವಿಶೇಷತೆ ಇರುತ್ತೆ. ಖಂಡಿತ ಹೋಗ್ತಾ ಒಂದೊಂದು ತಿಳಿಸ್ಕೊಡ್ತೀನಿ. ಇವತ್ತಿನ ದಿವಸ ವಿಶೇಷತೆ ಏನು ಅಂದರೆ, ಯಾರು ಏನೇ ಒಂದು ವ್ಯಾಪಾರ ಮಾಡಲಿ, ಒಂದು ಒಳ್ಳೆಯದು ಮಾಡೋಕ್ಕೆ ಹೋದ್ರೂ ಸಹ ಇವತ್ತೆಲ್ಲನೂ ಸಕ್ಸಸ್ಸೇ ಖಂಡಿತ. ಯಾಕೆ ಅಂತ ಅಂದರೆ ಗುರು ಅನುಗ್ರಹ ಇತ್ತು ಅಂದರೆ ಎಲ್ಲನೂ ನಾವು ಪಡ್ಕೋಬೋದು ಅಂತ ಹೇಳಿದ್ದಾರೆ. ಹಾಗಾಗಿ ಇವತ್ತಿನ ದಿವಸ ಗುರುಬಲ ನಮಗೆ ಸಿಕ್ಕದಂಗೆ ಎಲ್ಲನೂ 10 ರೂಪಾಯಿ ಹಾಕಿ 100 ರೂಪಾಯಿ ಸಂಪಾದಿಸ್ಬೋದು, 100 ರೂಪಾಯಿಂದ 1000 ರೂಪಾಯಿ ಸಂಪಾದಿಸ್ಬೋದು ಅಂತ ಬಿಸ್ನೆಸ್ಸಲ್ಲಿ ಹೇಳ್ತಾರೆ. ಹಾಗಾಗಿ ಆ ಭಗವಂತನಿಂದ ನಾವು ಸಂಪಾದಿಸ್ಕೋಬೇಕಾಗಿರೋದು ಫಸ್ಟು ಆಯುಸ್ಸು, ಆರೋಗ್ಯ. ನಾವು ಆಯುಸ್ಸು ಆರೋಗ್ಯ ಫಸ್ಟ್ ನೋಡ್ಕೋಬೇಕು. ಅದೇ ರೀತಿ ನಮಗಿರೋಂಥ ಟೆನ್ಷನ್ನು ನೆಮ್ಮದಿ, ಆ ಟೆನ್ಷನ್ ಹೋಗಿ ನೆಮ್ಮದಿ ಬರಬೇಕು. ಹಾಗಾಗಿ ಸಕಲನೂ ನಮಗೆಲ್ಲ ಸಿಗಬೇಕು ಅಂದರೆ ಆ ಭಗವಂತನ ಆತ್ಮರೀತಿಯಿಂದ ಪೂಜೆ ಮಾಡಿ, ಭಕ್ತಿಯಿಂದ ಪೂಜೆ ಮಾಡಿ, ನಿಷ್ಠೆಯಿಂದ ಇರಿ. ಸತ್ಯ ಧರ್ಮದಿಂದ ಇದ್ದಿದ್ದೇ ಸತ್ಯ ಆದರೆ ಖಂಡಿತ ಎಲ್ಲ ಇವತ್ತು ದೊರಕುತ್ತೆ. ಆ ಭಗವಂತನ ಗುರುವಾರ ದಿವಸ ಗುರು ರಾಘವೇಂದ್ರನ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಗಿಸೋಣ. ಗುರುವೇ ಶರಣಂ. ಧನ್ಯವಾದಗಳಮ್ಮ. ಇವತ್ತಿನ ದಿನ ನಮಗೆ ಶ್ರೀ ಗುರು ರಾಘವೇಂದ್ರ ರಾಯರ ಪವಾಡಗಳ ಬಗ್ಗೆ ತಿಳಿಸ್ಕೊಟ್ರಿ. ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸೋಣ.
ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಗುರುಮಾತಾ ಗುರುವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಶ್ರೀ ಗುರು ರಾಘವೇಂದ್ರ ರಾಯರು ಇವತ್ತು ಗುರುವಾರ ಆಗಿದ್ದು ವಿಶೇಷ ವಾರವಾಗಿದ್ದು ಶ್ರೀ ಗುರು ರಾಘವೇಂದ್ರ ರಾಯರೇ ಸ್ಪೀಡ್ ನ್ಯೂಸ್ ಕನ್ನಡಕ್ಕೆ ಬಂದಿದ್ದಾರೆ ಚಾನಲ್ಗೆ. ಸೊ ಅವರನ್ನು ಇವತ್ತು ನಿಮಗೆ ವೀಕ್ಷಕರಿಗೆ ನಿಮಗೆಲ್ಲರಿಗೂ ಪ್ರದರ್ಶನವನ್ನು ಕೂಡ ಮಾಡಿಸಿದ್ವಿ. ಶ್ರೀ ಗುರು ರಾಘವೇಂದ್ರ ರಾಯರ ದರ್ಶನವನ್ನು ಕೊಡಿಸಿದ್ವಿ. ಸೊ ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಶ್ರೀ ಗುರು ರಾಘವೇಂದ್ರ ರಾಯರ ಪವಾಡಗಳನ್ನು ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸೋಣ. ನಮಸ್ಕಾರ. पूज्याय राघवेन्द्राय सत्यधर्मरताय च